ಏನ್ ಮಾಡ್ಬೇಕು ಇವಾಗ ಮಗು ಕರ್ಕೊಂಡ್ಬಂದು ತಿನ್ನಿಸ್ಬಿಟ್ಟಿದ್ದೀವಿ ನಾವು. ಏನಾಗ್ತಿತ್ತು ಪೆನಾಲ್ಟಿ ಬೇಡ ಅಲ್ಲ ಸಾರಿ ಅಲ್ಲ ಸರ್, ಪ್ರಾಣ ಹೋದ್ರೆ ಸಾರಿ ಕೇಳಿದ್ರೆ ಏನ್ ಬಂತು? ತಗೊಂಡು ನೋಡ್ತೀರಾ? ಈಗ ಸರ್ ಒಂದ್ ಕೆಲಸ ಮಾಡಿ ಬನ್ನಿ ಸರ್, ಇಲ್ಲಿ ಯಾರೋ ಒಬ್ರು ವಯಸ್ಸು ಆಗ್ತೀನಲ್ಲ ಅವ್ನಿಗೆ ಹೇಳ್ಬಿಡಪ್ಪ ತಿನ್ಬಿಡ್ರಪ್ಪ ಸರ್. ಈಗ ಬೈ ಮಿಸ್ಟೇಕ್ ಆಗಿರುತ್ತೆ, ಬೈ ಮಿಸ್ಟೇಕಲ್ಲಿ ಏನಾದರೂ ಹೊಟ್ಟೆಗೆ ಹೋಗಿದ್ದಿದ್ರೆ, ಮಕ್ಕಳು ಹೊಟ್ಟೆಗೆ ಹೋಗಿದ್ರೆ ಏನಾಗಬೇಕಾಗಿತ್ತು ಅಂತ ಸರ್. ನೀವೇ ಜವಾಬ್ದಾರಿ ಇರ್ತೀರಾ ಸರ್? ನೀವು ತಿನ್ನೋದಕ್ಕಿಂತ ಮುಂಚೆನೇ ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ. ಈಗ ಆಗೋಗಿದೆ ತಪ್ಪಾಯ್ತು ಅಂತ ಕೇಳೋದಕ್ಕಿಂತ ಮುಂಚೆ ನೀವು ಮುಂಜಾಗ್ರತೆ ವಹಿಸ್ಬೇಕಾಗಿತ್ತಲ್ಲ ಅಂತ ಹೇಳಿ ಸರ್. ಏನಾಗಿದೆ ಅಂತ ಮನೆಯಲ್ಲ ಒಂದ್ ಮಗು ದಾಸವಾಳದ ಹೂವ ನುಂಗ್ಬಿಟ್ಟು ಸತ್ತೋಯ್ತು 2.5 ವರ್ಷ ಸರ್. ಈಗ ರಬ್ಬರ್ ಬಿದ್ದಿರೋದು ಸತ್ಯನಾ? ರಬ್ಬರ್ ಇದೆ ನೋಡಿದ್ದೆ, ನಾನೇ ಸುಳ್ಳು ಹೇಳ್ತಾ ಇಲ್ಲ. ಮಿಸ್ಟೇಕ್ ಆಗಿದೆ, ಇನ್ನೊಂದ್ಸಲ ಆಗದೆ ನೋಡ್ಕೊಂಡು ಸರ್. ಕ್ಲೀನ್ನೆಸ್ ಇಲ್ಲ, ಮತ್ತೆ ಅಲ್ಲಿ ತಿರ್ಗಾ ರಬ್ಬರ್ ಹೆಂಗ್ ಬಿತ್ತಂತ ಅದು ಪ್ಲಾಸ್ಟಿಕ್ ಏನು ಯೂಸ್ ಮಾಡಿರ್ಬೇಕು, ಪ್ಲಾಸ್ಟಿಕ್ ಕಟ್ಟಾವೇನೋ ಬಂದಿರ್ಬೇಕು. ಈಗ ಅಕಸ್ಮಾತ್ ಮಕ್ಕಳೇನಾದರೂ ಅದನ್ನು ಬಳಕೆ ಮಾಡಿ ಮಕ್ಕಳೇನ ತಿಂದಿದ್ರೆ ಏನು ಸರ್ ವ್ಯವಸ್ಥೆ ಏನಾಗ್ತಿತ್ತು ಅಂತ ಏನು ಬದಲಾವಣೆ ಮಾಡ್ಕೊಳ್ತೀರಾ? ಅದೇನಾಗಲಿ ಮುಂದೆ ಏನು ಪ್ರಾಬ್ಲಮ್ ಆಗ ನೋಡ್ಕೊಂತೀನಿ. ಐಸ್ ಏನಾದ್ರು ಚೆಕ್ ಮಾಡಿದ್ದೀರಾ ಅಥವಾ ಎಲ್ಲದರಲ್ಲೂ ಹಂಗೆ ಇದೆಯಾ ಅಥವಾ ಇವ್ರಿಗೆ ಕೊಟ್ಟಿರೋದ್ರಲ್ಲಿ ಮಾತ್ರ ಆ ಥರದ್ದು ಸಮಸ್ಯೆ ಆಗಿದೆಯಾ ಅಂತ ಚೆಕ್ ಮಾಡಿದ್ದೀರಾ? ಹಾಂ, ಅಂದರೆ ಅವ್ರು ಹಾಕ್ಕೊಡ್ಬೇಕಾದ್ರೆ ಅದನ್ನ ಹಾಕಿದ್ದಾರೆ ಅಂತನಾ? ಅದೇನೋ ಮಿಸ್ಟೇಕ್ ಯಾರ ಮುಂದೆ ನಾನು ಹೇಳ್ತಾ ಇಲ್ಲ, ಮಿಸ್ಟೇಕ್ ಆಗಿದ್ದು. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಕೊಲೀಗ್ಸ್ ಎಲ್ಲ ಇಲ್ಲೇ ವರ್ಕ್ ಮಾಡೋದು. ಬಂದ್ಬಿಟ್ಟು ಐಸ್ ತಿನ್ನೋಣ ಅಂತ ಬಂದ್ವಿ. ಐಸ್ ತಿಂತಾ ಇದ್ದೀವಿ. ಐಸ್ ಇನ್ನೂ ಗಟ್ಟಿನೇ ಇದೆ, ಒಳಗಡೆ ರಬ್ಬರ್ ಬ್ಯಾಂಡ್ ಇದೆ, ಡಿಸ್ಕೋ ರಬ್ಬರ್. ಐಸ್ ಒಳಗಡೆ ಇದೆ, ಅಟ್ಲೀಸ್ಟ್ ಐಸ್ ಮೇಲೇನೂ ಇಲ್ಲ ಕೆಳಗಡೆನೂ ಇಲ್ಲ, ಮಿಡಲೆಲ್ಲ ಐತೆ. ಏನಾದರೂ ನಾವು ತಿಂದಿದ್ದರೆ ಗಂಟ್ಲೊಳಗೆ ಹೋಗಿದ್ರೆ ನಾವೇನು ಮಾಡಬೇಕಿತ್ತು? ಇದು ಫಸ್ಟ್ ಟೈಮ್ ಆಗಿದ್ದರೆ ಓಕೆ, ಅಕ್ಸೆಪ್ಟಬಲ್. ಪ್ರತಿ ಸಲಿನೂ ಹಿಂಗೆ ನಾವು 2-3 ಸಲ ಹಂಗಿದ್ರು ಏನೂ ಹೇಳ್ದಂಗೆ ಏನೂ ಮಾತಾಡ್ದಂಗೆ ಸುಮ್ಮನೆ ಇದ್ದೀವಿ. ಇಷ್ಟೆಲ್ಲ ಆದ್ರೂ ಇವಾಗ ಹೋಗಿ ಕೇಳಿದ್ರೆ ಏನೋ ಮಿಸ್ಸಾಗಿ ಆಗ್ಬಿಡ್ತು. ಮಿಸ್ಸಾಗಿ ಪ್ರಾಣ ಹೋಯ್ತೈತೆ ಸರ್, ಏನು ಮಾಡ್ತೀರ ಅವಾಗ? ಮಿಸ್ಸಾಗಿ ಪ್ರಾಣ ಹೋದ್ರೆ ಏನು ಮಾಡ್ಕೊತೀರಾ? ಕಳ್ಕೊಬೇಕಾಯ್ತೈತೆ ಪ್ರಾಣನ. ಚಿಕ್ಕ ಮಕ್ಳುಗಳೆಲ್ಲ ಬರ್ತಾರೆ, ನಾವೇನೋ ದೊಡ್ಡವರು ಓಕೆ ಒಪ್ಕೊಳ್ಳೋಣ, ಚಿಕ್ಕ ಮಕ್ಳುಗಳು ಬರ್ತಾರೆ. ಅವಾಗ ಏನು ಅಂತ ಕೇಳಬೇಕು, ಅವ್ರನ್ನೇ ಕೇಳಬೇಕು. ಏನು ಹೇಳೋಣ ಇದಕ್ಕೆ ನಾವು? ಪ್ರಾಣ ಹೋಗ್ಬಿಟ್ಟು ಸಾರಿ ಕೇಳ್ಬಿಟ್ರೆ ನಾವು ಪ್ರಾಣ ಹೋಗಿದ್ದು ಪ್ರಾಣ ವಾಪಸ್ ಬರುತ್ತಾ? ಇವಾಗ ನೀವೇ ನೋಡ್ತೀರಾ ಪರಿಸ್ಥಿತಿ ಎಲ್ಲ ಹೆಂಗಿದೆ. ಎಲ್ಲಾದರೂ ಹಾಸ್ಪಿಟ್ಲಿಗೆ ಅಲ್ಲಿ ಇಲ್ಲಿ ಕರ್ಕೊಂಡೋದ್ರೆ ಲಕ್ಷ ಬಿಲ್ ಮಾಡ್ತಾರೆ. ನಾವು 50 ರೂಪಾಯಿ ಕೊಟ್ಬಿಟ್ಟು ಒಂದು ಐಸ್ ಕ್ರೀಮ್ ತಿನ್ನೋದಕ್ಕೂ ಅಲ್ಲೋಗಿ 50 ಲಕ್ಷ ಖರ್ಚು ಮಾಡೋಕ್ಕಾಗ್ತೈತೆ. ನಾವು ಬಡವ್ರನ್ನ ಒಂಚೂರು ಅರ್ಥ ಮಾಡ್ಕೊಬೇಕು ಸರ್. ಇವರು ಅಟ್ಲೀಸ್ಟು ಮಾಡೋದನ್ನು ನಿಯತ್ತಾಗಿ ಜಾಗರೂಕತೆಯಿಂದ ಮಾಡಬೇಕು. ಏನೋ ಒಂದು ಇವಾಗ ನಾವು ತಿಂದರೆ, ನಾನು ಅದನ್ನೇ ಹೇಳ್ತೀನಿ, ನಾವು ತಿಂದರೆ ಏನೋ ಓಕೆ, ಏನೋ ಒಂದು ಮಾಡ್ಕೊತೀವಿ. ಚಿಕ್ಕ ಮಕ್ಳುಗಳು ಬರ್ತಾರೆ, ಅವ್ರು ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನಮ್ಗೆ ಹೆಂಗೆ ಗೊತ್ತಾಗಬೇಕು? ಅಲ್ಲೆಲ್ಲ ಕ್ಲೀನ್ ಎಲ್ಲ ಇದೆಯಾ ಅಥವಾ ಇಲ್ವಾ? ಯಾವುದು ಕ್ಲೀನ್ ಇಲ್ಲ ಸರ್. ನಾವು ತುಂಬ ಸಲ ಬಂದಿದ್ದೀವಿ ಇಲ್ಲಿಗೆ, ಪ್ರತಿ ಸಲ ನಾವು ರೆಗ್ಯುಲರ್ ಕಸ್ಟಮರ್ಸ್ ಇಲ್ಲಿ ತುಂಬ ಸಲ ಬಂದಿದ್ದೀವಿ. ಆ ಗ್ಲಾಸ್ಗಳು ಕೊಡ್ತಾರೆ, ಕಾಫಿ ಟೀ ಎಲ್ಲ ಕೊಡ್ತಾರೆ, ಅವೆಲ್ಲ ತೊಳೆದೇ ಇರೋಲ್ಲ, ಅರ್ಧಕ್ಕೆ ಕೊಡ್ತಾರೆ. ಮತ್ತು ಜ್ಯೂಸ್ ಕೇಳಿದ್ರೆ ಫುಲ್ ಮೇಲೆಲ್ಲ ನೀರು ತೇಲ್ತಾ ಇರ್ತೈತೆ. ಏನು ಅಂತ ಕೇಳಕ್ಕೆ ಹೋದರೆ ಇಲ್ಲ ಸರ್ ಅದು ಬರೋದೇ ಹಿಂಗೆ ಅಂತಂತಾರೆ. ಸರಿ ಹೋಗಲಿ, ತುಂಬ ಸಲ ಕಾಂಪ್ರಮೈಸ್ ಆಗಿದ್ದೀವಿ, ತುಂಬ ಸಲ. ಇದು ಫಸ್ಟ್ ಟೈಮ್ ಅಲ್ಲ, ಇದು ಲಾಸ್ಟ್ ಆ್ಯಂಡ್ ಫೈನಲ್ಲು ಅವ್ರು ಮಾಡಬೇಕು. ಈ ಜಾಗೃತಿ ಮಾಡಲಿಲ್ಲ ಅಂತಂದರೆ, ಇಲ್ಲಾಂದರೆ ಹೋಟ್ಲು ಮಾತ್ರ ಏನೋ ಒಂದು ಆಗುತ್ತೆ. ಏನಾದರೂ ಒಂದು ಆಗೋಕ್ಕೆ ಮುಂಚೆ, ಹೆಚ್ಚು ಕಮ್ಮಿ ಆಗೋಕ್ಕೆ ಮುಂಚೆ ಎಚ್ಚೆತ್ಕೊಬೇಕಂತ ನಾನು ಹೇಳ್ತೀನಿ. ನಿಮ್ಮ ಹೆಸರು ಸರ್? ಹರ್ಷ ಅಂತ.